ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಕೈಚಳಕ, 4 ಮನೆಗಳ ಬೀಗ ಮುರಿದು ಚಿನ್ನಾಭರಣ ಲೂಟಿ. ಜ್ಞಾನಭಾರತಿ ಪೊಲೀಸರಿಂದ ಓರ್ವನ ಬಂಧನ, ಉಳಿದವರಿಗಾಗಿ ಶೋಧ. ಮರೆಯಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್. ಕೆಆರ್ ಮಾರುಕಟ್ಟೆಯಲ್ಲಿ ವರ್ತಕರಿಂದ ಶ್ರದ್ಧಾಂಜಲಿ, ಶೋಕಾಚರಣೆಯಲ್ಲಿ ಮುಳುಗಿದ ಸಿಟಿ ಮಾರುಕಟ್ಟೆ. ಸಲಿಂಗಕಾಮ ಕಾನೂನು ಬಾಹಿರ, ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು. ಸುಪ್ರೀಂ ತೀರ್ಪು ವಿರೋಧಿಸಿ ಬೆಂಗಳೂರಿನಲ್ಲಿ ಸಲಿಂಗಕಾಮಿಗಳಿಂದ ಪ್ರತಿಭಟನೆ. ಸಿಲಿಕಾನ್ ಸಿಟಿಯಲ್ಲಿ ಸರಣಿ ದಿನದ ಸಡಗರ. ಗುಣಶೀಲ ಆಸ್ಪತ್ರೆಯಲ್ಲಿ 2 ಮಕ್ಕಳ ಜನನ. ವಾಹನ ಖರೀದಿಸಿ ಸಂಭ್ರಮಿಸಿದ ಜನರು. ನಾಳೆ ತೆರೆ ಮೇಲೆ ಬರ್ತಿದ್ದಾನೆ ಭಜರಂಗಿ. ತ್ರಿವೇಣಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 7ಕ್ಕೆ ಮೊದಲ ಶೋ. ಶಿವಣ್ಣನ 6 ಪ್ಯಾಕ್ ನೋಡಲು ಅಭಿಮಾನಿಗಳು ಕಾತರ. ಕಳ್ಳರು ತಮ್ಮ ಕೈಚಳಕ ತೋರಿಸಿ ಸಿಕ್ಕಿದ್ದನ್ನ ದೋಚುಕ್ಕೆ ಒಂದು ಸಣ್ಣ ಅವಕಾಶಕ್ಕಾಗಿ ಹೊಂಚು ಹಾಕ್ತಾರೆ. ಒಡೆಯರ ವಿಧಿವಶರಾಗಿದ್ದ ಸಮಯವನ್ನೇ ಸದ್ಬಳಕೆ ಮಾಡಿಕೊಂಡ ಖದೀಮರ ಗುಂಪೊಂದು ಇವತ್ತು ಸರಣಿ ಕಳ್ಳತನ ನಡೆಸಿದೆ. ಮಧ್ಯಾಹ್ನ 2 ಗಂಟೆ ಸಮಯ. ಪಾಪರೆಡ್ಡಿ ಪಾಳ್ಯದ ಜನ ಎಲ್ಲ ಟಿವಿಯಲ್ಲಿ ಮೈಸೂರು ಒಡೆಯರ್ ಅವರ ಅಂತಿಮ ಯಾತ್ರೆಯನ್ನ ನೋಡ್ತಾ ಕೂತ್ಕೊಂಡಿದ್ರು. ಇಡೀ ಏರಿಯಾದ ಜನ ಎಲ್ಲ ಟಿವಿ ನೋಡೋದರಲ್ಲೇ ಮಗ್ನವಾಗಿದ್ರು. ಹೊರಗೆ ತಿರುಗಾಡೋರ ಸಂಖ್ಯೆ ಕೂಡ ತೀರಾ ಕಡಿಮೆ ಆಗಿತ್ತು. ಈ ಸುಸಮಯವನ್ನ ಸದ್ಬಳಕೆ ಮಾಡಿಕೊಂಡ ಖದೀಮರ ಗುಂಪೊಂದು 4 ಮನೆಗಳ ಬೀಗ ಮುರಿದು ತಮ್ಮ ಕೈಚಳಕ ತೋರಿಸಿದ್ದಾರೆ. ಬಂದಿದ ತಕ್ಷಣ ನಾವು ಹಿಡಿದು ಕೇಳಿದ್ರೆ ಎಷ್ಟು ಕೇಳಿದ್ರೂ ಹೇಳಲಿಲ್ಲ. ಮತ್ತೆ ತಿರ್ಗಾ ಜೋಬೆಲ್ಲ ಜಪ್ತಿ ಹೊಡೆದ್ವಿ. ಜೋಬ್ ಬಿಡಲೇ ಇಲ್ಲ. ಶೆಲ್ಟನ್ ಪಟ್ಟಿ ಹಿಡಿದು ಹೊಡೆದ್ರೆ ಆಮೇಲೆ ಬಿಡಲಿಲ್ಲ. ಲಾಸ್ಟಲ್ಲಿ ಪ್ಯಾಂಟೆಲ್ಲ ಬಿಚ್ಚಿಬಿಟ್ಟು ಎತ್ತಿದ್ದಕ್ಕೆ ಇಷ್ಟು ಹೊಡೆದಿ. ಜಯಲಕ್ಷ್ಮಿ, ಸರೋಜಮ್ಮ, ನಾರಾಯಣಗೌಡ ಹಾಗೂ ವಿಜಯಲಕ್ಷ್ಮಿ ಅನ್ನೋರ ಮನೆಯಲ್ಲಿ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ದಾರೆ. ಜಯಲಕ್ಷ್ಮಿ ಅನ್ನೋರು ತಮ್ಮ ಮನೆಗೆ ಬೀಗ ಹಾಕೊಂಡು ವಿಜಯನಗರದ ಸಂಬಂಧಿಕರ ಮನೆಗೆ ಹೋಗಿದ್ರೆ, ಇನ್ನೂ 3 ಬೀಗ ಹಾಕೊಂಡು ಹೊರಗಡೆ ಹೋಗಿದ್ರು. ಫುಲ್ಲು ಲಾಕ್ ಮಾಡಿಬಿಟ್ಟಿದ್ದಾನೆ. ಅಂದರೆ ತಳ್ಳಿರೋ ಫೋರ್ಸ್ಗೆ ಬಾಗಿಲು ಓಪನ್ ಆಗ್ತಿಲ್ಲ. ಆಮೇಲೆ ಕಲ್ಲು ತೊಗೊಂಡು ಜಜ್ಬಿಟ್ಟು ಆಮೇಲೆ ಆಚೆ ಕಡೆ ಬಂದೆ. ಆಮೇಲೆ ಈ ಕಡೆ ಇಲ್ಲಿ ಇದು ಸೆಕೆಂಡ್ ಮನೆಯಲ್ಲಿ ಅವ್ನು ಬರ್ತಿದ್ದ. ಆಮೇಲೆ ಆಂಟಿಗೆ ಹೇಳಿದೆ, ಈ ಥರ ಅವನು ಯಾವನೋ ಒಬ್ಬ ಬಂದಿದ್ದ, ಕಳ್ಳನೇ ಅವನು ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಆಂಟಿ ಮತ್ತು ಅವ್ರ ಮಗ ಎಲ್ಲ ಇದ್ದರು. ಆಮೇಲೆ ಅವ್ರನ್ನ ಕರೆಸಿ ಆಮೇಲೆ ಎಲ್ಲ ಹಿಡ್ದಾಕಿದ್ವಿ. ಸ್ಥಳಕ್ಕೆ ಆಗಮಿಸಿದ ಜ್ಞಾನಭಾರತಿ ಪೊಲೀಸರು ಒಬ್ಬನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪರಾರಿಯಾಗಿರುವ ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸಿನಿಮಾ ನಟ ಹರ್ಷ ಮನೆಯಲ್ಲಿ ದರೋಡೆ ನಡೆದು 2 ದಿನದಲ್ಲಿ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಕರಣ ನಡೆದಿರೋದು ಪೊಲೀಸರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದೆ. ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಸಲಿಂಗಕಾಮ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಸಲಿಂಗಕಾಮ ಕಾನೂನು ಬಾಹಿರ, ಕ್ರಿಮಿನಲ್ ಅಪರಾಧ ಅಂತ ತೀರ್ಪು ನೀಡುವ ಮೂಲಕ ದೆಹಲಿ ಹೈಕೋರ್ಟ್ ತೀರ್ಪನ್ನ ತಳ್ಳಿ ಹಾಕಿದೆ. ಇದರಿಂದ ಬೆಂಗಳೂರಲ್ಲಿ ಇವತ್ತು ಸಲಿಂಗಕಾಮಿಗಳು ಪ್ರತಿಭಟನೆ ಮಾಡಿದರು. ಹೀಗೆ ಕಪ್ಪು ಬಾವುಟ, ಕಪ್ಪು ಪಟ್ಟಿ ಧರಿಸಿ ಧಿಕ್ಕಾರ ಕೂಗ್ತಿರೋ ಇವರೆಲ್ಲ ನ್ಯಾಯಕ್ಕಾಗಿ ಹೋರಾಡ್ತಿರೋ ಸಲಿಂಗಕಾಮಿಗಳು. ಇವತ್ತು ಸುಪ್ರೀಂ ಕೋರ್ಟ್ ಸಲಿಂಗಕಾಮ ಕಾನೂನು ಬಾಹಿರ ಅಂತ ನೀಡಿದ ತೀರ್ಪಿನ ವಿರುದ್ಧ ಇವರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. 2009 ಜುಲೈ 2ರಂದು ದೆಹಲಿ ಹೈಕೋರ್ಟ್ ಸಲಿಂಗಕಾಮಕ್ಕೆ ಕಾನೂನಿನ ಮಾನ್ಯತೆ ನೀಡಿತ್ತು. ಸಲಿಂಗಕಾಮ ಅಪರಾಧವಲ್ಲ, ಅನೈತಿಕವಲ್ಲ ಅಂತ ತೀರ್ಪನ್ನ ನೀಡಿತ್ತು. ಆದರೆ ಇವತ್ತು ಆ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿದೆ. ಹೀಗಾಗಿ ಇಂದು ನಗರದ ಟೌನ್ ಹಾಲ್ ಬಳಿ ನೂರಾರು ಸಂಖ್ಯೆಯಲ್ಲಿ ಉಚ್ಚ ನ್ಯಾಯಾಲಯದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಡಬೇಕಾಗಿದ್ದ ತೀರ್ಪು ಇವತ್ತು ಇಡೀ ಸಮುದಾಯದ ಮೇಲೆ ಬರೆಯುವಂಥ ತೀರ್ಪಾಗಿದೆ. ಈ ತೀರ್ಪು ನಾವು ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟಂಥ ನ್ಯಾಯಮೂರ್ತಿಗಳು ಯಾರಿದ್ದಾರೋ
ತಾವು ದಯವಿಟ್ಟು ಮರುಪರಿಶೀಲನೆ ಮಾಡಬೇಕಾಗಿತ್ತು ನಾವು ಇವಾಗ ಕೇಳ್ಕೊಳ್ತಾ ಇದ್ದೀವಿ. ಆದರೆ ಒಂದು ನೆನಪಿರಬೇಕು, ಯಾವ ಸಮುದಾಯ ಇವತ್ತು ತಾರತಮ್ಯ ಅನುಭವಿಸ್ತಾ ಇದೆಯೋ, ಕಳಂಕ ಫೇಸ್ ಮಾಡ್ತಾ ಇದೆಯೋ, ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆಯೋ, ಮತ್ತೆ ನೀವು ಅಲ್ಲೇ ನಮ್ಮನ್ನು ಸಾಯಿಸ್ತಾ ಇದ್ರಲ್ಲ, ಇದು ಯಾವ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಅಂತ ನಾನು ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದು ಒಬ್ಬರ ಕೂಗಲ್ಲ, ಸಮುದಾಯದ ಕೂಗು ಹಿಂಗಿದೆ. ಇಡೀ ದೇಶ ಇವತ್ತು ಶೋಷಣೆ ಆಗ್ತಾ ಇದೆ. Who is responsible for this? Who is ಇನ್ನು ತಮ್ಮ ನಿರೀಕ್ಷೆ ಹುಸಿಯಾಗಿದ್ದರಿಂದ ಸಲಿಂಗಕಾಮಿಗಳು ಕಣ್ಣೀರು ಹಾಕಿದ್ರು. ನಾವು ಭಾರತದ ಪ್ರಜೆಗಳಲ್ವಾ, ನಮಗೆ ಬೇಕಾದ ಸೌಲಭ್ಯಗಳು ಸಿಗೋವರೆಗೂ ಹೋರಾಟ ನಡೆಸ್ತೀವಿ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರುತ್ತೆ ಅಂದ್ಕೊಂಡಿದ್ವಿ ನಾವು. ಆದರೆ ಇವತ್ತು ಬೆಳಿಗ್ಗೆ ನಮಗೆ ತುಂಬ ವಿಷಾದ ಆಗ್ತು. ಯಾಕಂತಂದರೆ ನಮಗೆ ಜೀವನದಲ್ಲಿ ತಂದೆ ತಾಯಿ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ. ಆದರೂ ಸಹ ಈ ಉಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನ ಅಲ್ಲಿಗೆ ಹೇಳಿದ್ದು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ತುಂಬ ನಮಗೆ ಕಷ್ಟಕರದ ತೀರ್ಪನ್ನು ತಂದಿದೆ. ಇದಕ್ಕಾಗಿ ನಾವು ತುಂಬ ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತುಂಬ ಹೋರಾಟಗಳು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಇವರೆಲ್ಲರಿಗೂ ಬೇಸರವಾಗಿರೋದಂತೂ ಸತ್ಯ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಅತಿಕ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಗುಟ್ಕಾ ನಿಷೇಧದಿಂದ ಈಗಾಗಲೇ ರಾಜ್ಯದ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ರು. ಆದ್ರೆ ಈಗ ಮತ್ತೆ ರೈತರಿಗೆ ಆಘಾತ ಎದುರಾಗಿದೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ, ಹಾಗಾಗಿ ಅಡಿಕೆ ಬೆಳೆಯನ್ನ ನಿಷೇಧಿಸಬೇಕು ಅಂತ ಹಲವು ಇಲಾಖೆಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿವೆ. ಅಡಿಕೆಯನ್ನೇ ನಂಬಿ ಜೀವನ ನಡೆಸ್ತಾ ಇರುವ ರೈತರು ಕಂಗಾಲಾಗಿದ್ದು ನ್ಯಾಯಕ್ಕಾಗಿ ಬೀದಿಗಿಳಿದಿದ್ದಾರೆ. ಗುಟ್ಕಾ ನಿಷೇಧ ಮಾಡಿದ್ರಿಂದ ಭಾರೀ ಸಂಕಷ್ಟಕ್ಕೆ ಈಡಾಗಿದ್ದ ಅಡಿಕೆ ಬೆಳೆಗಾರರಿಗೆ ಈಗ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೆಲ ಇಲಾಖೆಗಳು ಅಡಿಕೆ ಕೂಡ ಆರೋಗ್ಯಕ್ಕೆ ಹಾನಿಕಾರಕ, ಇದರಿಂದ ಕ್ಯಾನ್ಸರ್ ಉಂಟಾಗುತ್ತೆ, ಕೂಡಲೇ ಅಡಿಕೆಯನ್ನು ನಿಷೇಧ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಆಹಾರ ಮತ್ತು ಸಂಶೋಧನಾ ಇಲಾಖೆಗೆ ಈ ಬಗ್ಗೆ ವರದಿ ಕೊಡಲು ಆದೇಶ ಮಾಡಿದೆ. ಇದು ಅಡಿಕೆ ಬೆಳೆಗಾರರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅಡಿಕೆಯೇ ಹಾನಿಕರ, ಇದನ್ನು ನಿಷೇಧ ಮಾಡಬೇಕು ಅಂತಕ್ಕಂಥ ಲಾಬಿ ಏನು ನಡೀತಾ ಇದೆ, ಈ ಲಾಬಿಯ ಹಿಂದೆ ಸರ್ಕಾರದ ಆಹಾರ ಸಂಶೋಧನಾ ಸಂಬಂಧಪಟ್ಟಂಥ ಇಲಾಖೆಗಳು ಇವೆಲ್ಲವೂ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿಯಾಗಿದೆ. ಆ ದಿಕ್ಕಿನಲ್ಲಿ ಅಡಿಕೆ ಯಾವುದೇ ಕಾರಣಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ವರದಿಗಳಿದ್ದಾವೆ. ಇನ್ನು ಅಡಿಕೆ ಬೆಳೆಗಾರರು ಈಗಾಗಲೇ ಸಾಲಬಾಧೆಯಿಂದ ನರಳ್ತಾ ಇದ್ದು ತೀರಾ ನೋವನ್ನು ಅನುಭವಿಸ್ತಾ ಇದ್ದಾರೆ. ಗುಟ್ಕಾ ನಿಷೇಧ ಮಾಡಲಿ, ಆದರೆ ಅಡಿಕೆ ಬೆಳೆಯನ್ನ ಯಾಕೆ ನಿಷೇಧ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲದೇ ಇದ್ದಲ್ಲಿ ಅಡಿಕೆಯನ್ನೇ ನಂಬಿ ಜೀವನ ಮಾಡ್ತಿರುವ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗೋದಂತೂ ಖಂಡಿತ ಅಂತಾರೆ ರೈತರು. ಸಾವಿರಾರು ಜನ ರೈತರು, ಲಕ್ಷಾಂತರ ಜನ ರೈತರು ಅಡಿಕೆನ ಬೆಳಿಲಿಕ್ಕೆ ಸುಮಾರು 11 ವರ್ಷ ಕಾಲಾವಕಾಶನ ತಗೊಳ್ತಾರೆ. ಒಂದು ಗಿಡ ಫಸಲು ಕೊಡ್ಬೇಕಾದ್ರೆ 11 ವರ್ಷ ಬೇಕಾಗ್ತದೆ. ಈಗ ಏಕಾಏಕಿಯಾಗಿ ಅವರು ಅಡಿಕೆ ಹಾನಿಕರ, ಅವೈಜ್ಞಾನಿಕ ಹೇಳಿ ಅಡಿಕೆನೇನಾದ್ರು ಅದನ್ನ ಬ್ಯಾನ್ ಮಾಡಲಿಕ್ಕೆ ಕೊಟ್ಟರೆ ಈ ರೈತರು ಪಡ್ಕೊಂಡಿರ್ತಕ್ಕಂಥ ಸಾಲವನ್ನು ಹೇಗೆ ವಾಪಸ್ ಕಟ್ತಾರೆ ಅಂತ ಒಂದು ಆಲೋಚನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಒಟ್ನಲ್ಲಿ 100 ವರ್ಷಗಳಿಂದ ಬೆಳೀತಾ ಇರುವ ಬೆಳೆಯನ್ನ ನಿಷೇಧ ಮಾಡೋದಕ್ಕೆ ಹೊರಟಿರೋದು ಎಷ್ಟು ಸರಿ ಅನ್ನೋದು ರೈತರ ಪ್ರಶ್ನೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರಾ ಕಾದ್ ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮಂಜು ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಗಾಂಧಿನಗರದಲ್ಲಿ ಗಾಳಿ ಸುದ್ದಿಯೊಂದು ಇವತ್ತು ಕನ್ನಡ ಸಿನಿ ರಸಿಕರ ಎದೆಯನ್ನೇ ಒಂದು ಕ್ಷಣ ಜಲ್ಲನೆಸಿತ್ತು. ನಟ ನಿರ್ಮಾಪಕ ರಾಘವೇಂದ್ರ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ ಅಂತ ಕೆಲ ಕಿಡಿಗೇಡಿಗಳು ರೂಮರ್ ಎಬ್ಬಿಸಿದ್ರು. ಅಂದಹಾಗೆ ಈ ಗಾಳಿ ಸುದ್ದಿಗೂ ಒಂದು ಹಿನ್ನೆಲೆ ಇದೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವ ರಾಘವೇಂದ್ರ ರಾಜ್ಕುಮಾರ್ ಬ್ರೈನ್ ಹ್ಯಾಮ್ರೇಜ್ ಚಿಕಿತ್ಸೆಗಾಗಿ ಡಿಸೆಂಬರ್ 13ರಂದು ಸಿಂಗಾಪುರ್ಗೆ ತೆರಳುತ್ತಿದ್ದಾರೆ. ಇದನ್ನೇ ಕಾರಣವನ್ನಾಗಿಟ್ಟುಕೊಂಡ ಕೆಲವರು ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗಾಳಿ ಸುದ್ದಿ ಹಬ್ಬಿಸಿ ರಾಜ್ ಕುಟುಂಬಸ್ಥರಲ್ಲಿ ಆತಂಕವನ್ನುಂಟು ಮಾಡಿದ್ರು. ಈ ಬಗ್ಗೆ ಬೇಸರಗೊಂಡಿರೋ ಪುನೀತ್ ರಾಜ್ಕುಮಾರ್ ಸ್ಪಷ್ಟನೆ ಕೊಟ್ಟು ಗಾಳಿ ಸುದ್ದಿಗೆ ಅಂತ್ಯ ಹಾಡಿದ್ದಾರೆ. ಏನು ಯೋಚನೆ ಮಾಡಂಗಿಲ್ಲ, ಅವ್ರಿಗೆ ಏನಾಗಿಲ್ಲ, ಅವ್ರು ಆರಾಮಾಗಿದ್ದಾರೆ. ಓ ಇಲ್ಲ ರೀ, ಅವ್ರಿಗಾಗಿರೋ ಹೆಲ್ತ್ ಪ್ರಾಬ್ಲಮ್ ಏನಾಗಿತ್ತು ಒಂದು 2 ತಿಂಗಳ ಹಿಂದೆ, ಅದಕ್ಕಾಗಿ ಫರ್ದರ್ ಟ್ರೀಟ್ಮೆಂಟ್ಗೆ ಅಂತ ಅಲ್ಲಿ ಹೋಗ್ತಿದ್ದಾರೆ. ಅವ್ರ ಹೆಲ್ತ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿದ್ದಾರೆ ಅವರು. ಇನ್ನು ಫರ್ದರ್ ಡೆವಲಪ್ಮೆಂಟ್ಗೋಸ್ಕರ ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.